ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಫ್ಯಾಷನ್ಸ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಸಿಂಪಲ್ ವರ್ಕ್ ಡಿಸೈನ್ ಮಾಡಿರುವಂಥ ಬ್ಲೌಸಸ್ನ ತೋರಿಸ್ತಿದ್ದೀನಿ. ಹಾಗೆಯೇ ವಿಡಿಯೋ ಎಂಡಿಂಗಲ್ಲಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ 2 ಆಹಾರ ಪದಾರ್ಥಗಳನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸಿಂಪಲ್ ಎಂಬ್ರಾಯ್ಡರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 7-8 ಸ್ಯಾರಿಗಳನ್ನು ತಂದುಕೊಟ್ಟಿದ್ರು. ಒಂದೇ ಫ್ಯಾಮಿಲಿಯವ್ರದ್ದು 7-8 ಸ್ಯಾರಿ ಇದೆ. ಇದೀಗ ವರ್ಕ್ ರನ್ ಆಗ್ತಿದೆಯಲ್ಲ, ಇದು ಫಸ್ಟ್ ಬ್ಲೌಸು, ಅದು ವರ್ಕ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಸಿಂಪಲ್ ವರ್ಕ್ ಡಿಸೈನೇ ಸೆಲೆಕ್ಟ್ ಮಾಡಿಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿನಲ್ಲಿ ಇರೋಂಥ ಕಲರ್ ತಗೊಂಡು ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವರು ಸ್ಯಾರಿಗಳೆಲ್ಲ ಜಿಗ್ಜಾಗು ಹಾಗೆಯೇ ಫಾಲು ಕುಚ್ಚು ಇಷ್ಟೂ ಸಹ ರೆಡಿ ಆಗಿದೆ. ಇವರು ಬೇಬಿ ಕುಚ್ಚು ಕಟ್ಕೊಡಿ ಅಂತಲೇ ಕೇಳಿದರು. ಹಾಗಾಗಿ ಎಲ್ಲ ಸ್ಯಾರಿಗಳಿಗೂ ಸಹ ಬೇಬಿ ಕುಚ್ಚು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಪರ್ಪಲ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಚೆನ್ನಾಗಿದೆ. ಒಂದೇ ಥರ ಸ್ಯಾರಿಗಳು 2 ಇದೆ. ಇವರು ತಂದಿರೋ ಸ್ಯಾರಿಗಳಲ್ಲಿ 2 ಸ್ಯಾರಿ ಒಂದೇ ಥರ ಇರೋ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವರು. ಇದು ನೋಡಿ, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನು, ಸಿಲ್ವರ್ ಕಲರು ಸಹ ಇದೆ ಈ ಸ್ಯಾರಿಯಲ್ಲಿ. ಇದು ಬೇರೆ ಸ್ಯಾರಿ. ಒಂದೇ ಥರ ಸ್ಯಾರಿಗಳಿರೋದ್ರಿಂದ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಅವ್ರ ಅಳತೆ ಬ್ಲೌಸಲ್ಲಿ ಹೆಸರು ಬರೆದು ಕಟ್ಟಿ ಇಟ್ಟಿದ್ದೀನಿ ಸಪ್ರೇಟಾಗಿ. ಇದೇ ಥರ 2 ಸ್ಯಾರಿ ಇದೆ. ಹಾಗೆಯೇ 2 ಸ್ಯಾರಿ ಒಂದೇ ಥರ ಕಾಣುತ್ತೆ. ಇದು ಬ್ಲೌಸು ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಥರ ವರ್ಕ್ ಹಾಕಿದ್ದೀನಿ ಅನ್ನೋದು ಸಹ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಇವೆರಡು ಸ್ಯಾರಿನೂ ಒಂದೇ ಥರ ಇದೆ. ಈ ಥರನೇ 2 ಸ್ಯಾರಿ ಒಂದೇ ಥರ ಕಾಣೋ ಥರನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವರು. ಅಳತೆ ಬ್ಲೌಸು ಬೇರೆ ಬೇರೆ ಅಳತೆ ಇರೋದ್ರಿಂದ ನಾನು ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕಟ್ಟಿಟ್ಟಿದ್ದೀನಿ. ಈ ಸ್ಯಾರಿನೂ ನೋಡಿ, ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ನು, ಸಿಲ್ವರ್ ಕಲರು ಚೆಕ್ಸ್ ಸಹ ಬಂದಿದೆ ಒಳಗಡೆ. ಬ್ಲೌಸಸ್ ಎಲ್ಲ ರೆಡಿ ಆದಮೇಲೆ ಯಾವ ಥರ ಬ್ಲೌಸಸ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಸಹ ತೋರಿಸ್ತೀನಿ ನಾನು. ಇಷ್ಟು ಸ್ಯಾರಿಗಳು ಒಂದೇ ಫ್ಯಾಮಿಲಿದು. ಇವರು ತುಂಬ ವರ್ಷಗಳಿಂದನೇ ನನಗೆ ಪರ್ಮನೆಂಟ್ ಕಸ್ಟಮರು. ಈಗ ವರ್ಕ್ ರನ್ ಆಗ್ತಾ ಇರೋದು ಫಸ್ಟ್ ಬ್ಲೌಸು ಇವ್ರದ್ದು. ಸಿಂಪಲ್ ಆಗಿರೋಂಥ ಎಂಬ್ರಾಯ್ಡ್ರಿ ಡಿಸೈನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಮ್ಯಾಂಗೋ ಡಿಸೈನು ನೋಡಿ, ಬ್ಯಾಕ್ ನೆಕ್ಕು ಈ ಥರ ವರ್ಕ್ ರನ್ ಆಗ್ತಿದೆ. ಇವರು ಡಿಸೈನ್ನ ಏನು ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿಲ್ಲ, ನಿಮ್ಮ ಇಷ್ಟ ಯಾವುದಾದ್ರು ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇವ್ರಿಗೆ ತುಂಬ ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದ್ರಿಂದ ಯಾವ ಡಿಸೈನ್ ಹಾಕ್ಕೊಟ್ಟಿಲ್ಲ, ಅದನ್ನು ನಾನು ನಿಧಾನವಾಗಿ ಥಿಂಕ್ ಮಾಡಿ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ವರ್ಕು ಕಂಪ್ಲೀಟ್ ಆಯಿತು ನೋಡಿ, ಬ್ಯಾಕ್ ಈ ರೀತಿ ಕಾಣ್ತಿದೆ. ಹಾಗೆಯೇ ಫ್ರಂಟು ಸಹ ವರ್ಕ್ ಕಂಪ್ಲೀಟ್ ಆಗಿದೆ. ಸ್ಕೈ ಬ್ಲೂ ಕಲರ್ ಇದೆ ಬ್ಲೌಸ್ ಪೀಸ್, ಚೆನ್ನಾಗಿ ಕಾಣ್ತಿದೆ ಕಲರ್ ಕಾಂಬಿನೇಷನು. ಸ್ಲೀವ್ಸ್ಗೆ ಇದು ಬಾರ್ಡ್ರ್ ಕೊಡ್ತಾಯಿದ್ದೀನಿ. ಸ್ಲೀವ್ಸ್ಗೆ ಮಧ್ಯದಲ್ಲಿ ಫ್ಲವರ್ ಬೇಡ, ಕೆಳಗಡೆ ಬಾರ್ಡ್ರ್ ಕೊಡಿ ಅಂತ ಹೇಳಿದರು. ಹಾಗಾಗಿ ಕೆಳಗಡೆ ಬಾರ್ಡ್ರ್ ಮೇಲೆ ಬಾರ್ಡ್ರ್ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ಬೇರೆಯವ್ರದ್ದು ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಸ್ಕೂಲ್ ಟೀಚರ್ದು ಈ ಬ್ಲೌಸು. ಬೋಟ್ ನೆಕ್ಕು ನೋಡಿ, ಬ್ಯಾಕು ಈ ಥರ ನೆಕ್ ಕೊಟ್ಟು ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಇದನ್ನು ಸಹ ಟೀಚರ್ದೆ. ಕ್ಲಾತ್ ತುಂಬ ಚೆನ್ನಾಗಿದೆ. ಬ್ಯಾಕ್ ನೆಕ್ ಶೇಪ್ ಮಾಡಿ
ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋದು. ಎರಡು ಬ್ಲೌಸು ನೆಕ್ಡ್ ಡಿಸೈನು ಚೇಂಜ್ ಮಾಡಿದ್ದೀನಿ. ನೆಕ್ ಶೇಪು ಬ್ಯಾಕ್ ಸೈಡು, ಫ್ರಂಟ್ ಹುಕ್ಸೆ, ಇನ್ನು ಫ್ರಂಟು ನಾರ್ಮಲ್ ಡೀಪೇ ಕೊಟ್ಟಿದ್ದೀನಿ. ಇನ್ನು ಈ ಸ್ಯಾರಿಗಳಿಗೆ ಬ್ಲೌಸಸ್ ಎಲ್ಲ ರೆಡಿ ಆಗಿದ್ದಾವೆ. ಬ್ಲೌಸಸ್ಸು ರೆಡಿ ಆದಮೇಲೆ ತೋರಿಸ್ತಿದ್ದೀನಿ. ಇದು ಒಂದು ಕ್ಲಿಪ್ಪು ನೋಡಿ, ಸಿಂಪಲ್ಲಾಗಿ ವರ್ಕ್ ಹಾಕಿರುವಂಥ ಬ್ಲೌಸಸ್ ಇದು. ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಸ್ಯಾರಿಗಳಿಗೆ ಮತ್ತು ಬ್ಲೌಸಸ್ಗೆ. ಇದು ನೋಡಿ, ಡಾರ್ಕ್ ಗ್ರೀನ್ ಆ್ಯಂಡ್ ಲೈಟ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಇದು. ಈ ಬ್ಲೌಸು ಅಷ್ಟೇ ಸಿಂಪಲ್ ವರ್ಕ್ ಆದರೂ ಸಹ ಲುಕ್ ಚೆನ್ನಾಗೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಬ್ಲೌಸಸ್ಸು ರೆಡಿ ಆಗಿದ್ದಾವೆ. ಇವ್ರದ್ದು ತೊಗೊಂಡೋಗೋದಕ್ಕೆ ಬರ್ತೀವಿ ಅಂತ ಕಾಲ್ ಮಾಡಿದರು, ಹಾಗಾಗಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಈ ಸ್ಯಾರಿಗೆ ಲೈಟ್ ಪಿಂಕ್ ಕಲರ್ ಬ್ಲೌಸ್ ಇರೋದ್ರಿಂದ ನೋಡಿ, ಗ್ರೀನ್ ಆ್ಯಂಡ್ ಯೆಲ್ಲೋ ಗೋಲ್ಡ್ ಕಲರ್ ಇರೋ ರೀತಿ ಥ್ರೆಡನ್ನು ಸೆಲೆಕ್ಟ್ ಮಾಡಿಕೊಂಡು ವರ್ಕ್ ಮಾಡಿದ್ದೀನಿ. ವರ್ಕ್ ಎಲ್ಲ ಆದಮೇಲೆ, ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಬ್ಲೌಸ್ಗಳು. ಇದು ಇನ್ನೊಂದು ಸ್ಯಾರಿ, ಇದು ಬೇರೆಯವ್ರದ್ದು. ಇದು ಹಾಫ್ ಸ್ಲೀವ್ ಇಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು, ಎಂಬ್ರಾಯ್ಡ್ರಿ ಬ್ಲೌಸು. ಸ್ಯಾರಿಗೂ ಸಹ ಎಂಬ್ರಾಯ್ಡ್ರಿ ಬಂದಿದೆ, ಚೆನ್ನಾಗಿದೆ ಇದು. ಇದಿಷ್ಟು ಈ ದಿನ ಕೊಡಬೇಕಾಗಿರುವಂಥ ಸ್ಯಾರೀಸು ಆ್ಯಂಡ್ ಬ್ಲೌಸಸ್ಸು. ಇದು ಮನೆಯಲ್ಲಿ ಮೊಳಕೆ ಕಟ್ಟಿದ್ದೆ. ಇದು ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಮೊಳಕೆ ಕಟ್ಟೋದಕ್ಕೆ ತುಂಬಾ ಈಸಿಯಾಗಿ ಕಟ್ಬೋದು ಇದರಲ್ಲಿ. ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಒಂದು ನೈಟ್ ನೀರು ಹಾಕಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನೀರೆಲ್ಲ ಸೋದಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ರೆ ಸಾಕು, ಮೊಳಕೆ ಚೆನ್ನಾಗಿ ಬರುತ್ತೆ. ಮೊಳಕೆ ಕಾಳು ಯೂಸ್ ಮಾಡಿ ಸಾಂಬಾರು ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಆಗಾಗ ಮೊಳಕೆ ಕಾಳನ್ನು ಯೂಸ್ ಮಾಡ್ತಿರ್ತೀನಿ. ನೋಡಿ, ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಡ್ರೈ ಆಗಿ ಉದ್ದ ಮೊಳಕೆ ಬಂದಿದೆ. ಇದು ಈ ಥರ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಒಂದು 3-4 ಡೇಸು ಸಹ ಇದು ಫ್ರೆಶ್ ಆಗಿರುತ್ತೆ. ಇದರಲ್ಲಿ ಹೆಸರು ಕಾಳು ಸಹ ನಾನು ಕಟ್ಟಿದ್ದೆ, ಚೆನ್ನಾಗಿ ಬಂದಿತ್ತು ಮೊಳಕೆ. ಇದು ಗ್ಲಾಸ್ದು ತುಂಬ ವೆಯ್ಟ್ ಇದೆ. ಕಾಳು ಇದರಲ್ಲೇ ತೊಳೆದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ರೆ ಒಂದು ನೈಟು ನೆನ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ನೀರು ಬಗ್ಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು, ಮೊಳಕೆ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಆಹಾರ ಪದಾರ್ಥ ತೋರಿಸ್ತಿದ್ದೀನಿ ನಾನು. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಇನ್ನೂ ಒಂದು ಆಹಾರ ಪದಾರ್ಥ ಯಾವುದು ಅಂದರೆ ಖರ್ಜೂರ. ನಾನು ಯಾವಾಗಲೂ ಬಳಸ್ತಿರ್ತೀನಿ ಖರ್ಜೂರನ. ಇದು ನಮ್ಮ ಮನೇಲಿ ಡ್ರೈ ಖರ್ಜೂರನೂ ತರ್ತಾರೆ, ಹಾಗೆಯೇ ಈ ಥರ ಬಾಕ್ಸು ಸಹ ತರ್ತಾರೆ. ಇದು ತುಂಬ ಸ್ಮೂತಾಗಿರುತ್ತೆ, ಇದು ಸ್ವೀಟಾಗೂ ಇರುತ್ತೆ. ಇದು ಬಾಕ್ಸ್ ತುಂಬ ಇತ್ತು, ಈಗ ಖಾಲಿ ಆಗಿದೆ. ಡೈಲಿ 2 ತೊಗೊಂಡ್ರೂ ಸಹ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.